choose the correct option and justify your choice. So 9 times of secant square a minus 9 times of tan square a is equal to which option ಅಂತ ಕೇಳ್ತಾ ಇದ್ದಾರೆ. So 9 times of secant square a minus 9 times of tan square a. ನೋಡ್ರೆ ಯಾವ ಐಡೆಂಟಿಟಿ ಇದು ರಿಲೇಟೆಡ್, ಯಾವುದಕ್ಕೂ ಅಲ್ಲ, ಯಾಕಂದ್ರೆ 9 ಟೈಮ್ಸ್ ಅಂತ ಯಾವುದು ನೋಡಿಲ್ಲ ನಾವು. ಆದರೆ ಸ್ಕ್ವೇರ್ ಇದೆಯಲ್ಲ, ಸೊ ಹಾಗಾಗಿ ನಾವು ಐಡೆಂಟಿಟಿ ಯೋಚನೆ ಮಾಡ್ಬೋದು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಅಲ್ವಾ. ಸೊ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕೆಲಸ ಮಾಡ್ಬೋದು. ಸೊ 9 ಟೈಮ್ಸ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಬದಲಾಗಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬೋದು ಮೈನಸ್ 9 ಟೈಮ್ಸ್ ಆಫ್ ಟ್ಯಾನ್ ಸ್ಕ್ವೇರ್ ಎ. ಸೊ ಸೆಕೆಂಡ್ ಸ್ಕ್ವೇರ್ ಎ ಬದಲಾಗಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಂದ್ರೆ ಆನ್ ಸಬ್ಸ್ಟಿಟ್ಯೂಟಿಂಗ್ ಅಲ್ವಾ. ಸೊ 9 ಟೈಮ್ಸ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಬದಲಾಗಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬೋದು. ಸೊ 9 into 1 is 9. 9 times of tan square a minus 9 tan square a. So plus 9 minus 9 tan square a cancel ಹಾಕೊಂಡು ಆನ್ಸರ್ ಬಂದು 9 ಬರುತ್ತೆ. ಸರಿನಾ?